ಸೀದಾ ಒಂದೇ ರೂಟು. ಸೊ ಈಗ ಒಂದು 2 hours ಆಗುತ್ತೆ ನಾನೊಂದು ಪ್ಲೇಸ್ಗೆ ಹೋಗೋಕೆ. ನೆಲಮಂಗಲ ರೋಡ್, ಮೈನ್ ರೋಡು ರೀಚ್ ಆಗಿದ್ದೀನಿ. ಅಯ್ಯಯ್ಯೋ, ಫುಲ್ ಎಷ್ಟು ಗಂಟೆಗೆ ಓಪನು? ಗಾಡ್, ಓಕೆ. ಸೊ ಆ್ಯಕ್ಚುಲಿ ಈಗ ಟೈಮು 3:40 ಆಗಿದೆ. ಸೊ ಏನಪ್ಪ ಇದು ಮಧ್ಯರಾತ್ರಿಯಲ್ಲಿ ಎದ್ದು ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ನೋಡೋದೇ ಆದರೆ ಎಲ್ಲೋ ಒಂದು ಕಡೆ ಹೋಗಬೇಕಿತ್ತು. ಸೊ ಮುಂದೆ ಹೇಳ್ತೀನಿ ಅದು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಕತೆ ಅಂತ. ಒಂದು ನಿಮಿಷ. ಸೊ ನಾವೇನೇ ಕಾರ್ಯ ಮಾಡಬೇಕಾಗಿದ್ರು ದೇವರ ಆಶೀರ್ವಾದ ಫಸ್ಟು. ಓಕೆ. ಸೊ ಮೇನ್ ರೋಡ್ ಬಂದಾಯಿತು. ಈಗ ಇಲ್ಲಿಂದ ಸೀದಾ ಒಂದೇ ರೂಟು. ಸೊ ಬೆಂಗಳೂರಲ್ಲಿ ಸುತ್ತಬೇಕು, ತುಂಬ ಪ್ಲೇಸಸ್ನ ವಿಸಿಟ್ ಮಾಡಿ ನೋಡಬೇಕು ಅಂತ ಬಕೆಟ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ ಒಂದಷ್ಟು ಪ್ಲೇಸ್ಗಳನ್ನ. ಅದರಲ್ಲಿ ಫಸ್ಟ್ ಪ್ಲೇಸ್ ಇರೋದೇ ಶಿವಗಂಗೆ ಬೆಟ್ಟ. ಸೊ ನಾನಿವಾಗ ಹೋಗ್ತಾ ಇರೋದು ಕೂಡ ಅಲ್ಲಿಗೆ. ತುಂಬ ದಿನದಿಂದ ಅಲ್ಲಿಗೆ ಹೋಗಬೇಕು ಅಂತ ಒಂದು ಆಸೆ ಇತ್ತು. ಇವತ್ತಿನ ದಿನಕ್ಕೆ ಟೈಮ್ ಸಿಕ್ಕಿದೆ. ಫ್ರೆಂಡ್ಸ್ ಎಲ್ಲ ಹೋಗಿದ್ದು ಬಂದಿದ್ದಾರೆ. ಸೊ ಅವರೇ ಹೇಳಿದ್ರು 5:30ಗೆ ಓಪನ್ ಆಗುತ್ತೆ, 6ಗೆಲ್ಲ ಟ್ರೆಕ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನಾನು ಹಾಗೆ 5:30ಗೆಲ್ಲ ಅಲ್ಲಿ ಹೋಗಿ ರೀಚ್ ಆಗೋಷ್ಟಕ್ಕೆ ಹೋಗಬೇಕು. ಇವಾಗ ನಾನು ಮಾರ್ತಳ್ಳಿಯಲ್ಲಿದ್ದೀನಿ, ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಈಗ ತಾನೇ ಕೇರ್ಪುರಂ ರೀಚ್ ಆಗಿದ್ದೀನಿ. ಸೊ ಇನ್ನೂ ಸುಮಾರು ದೂರ ಹೋಗಬೇಕಿದೆ. ಹೋಗ್ಬೋದು, ಏನಿಲ್ಲ. ಬಟ್ ಏನಂದರೆ ಈ ಕಡೆ ಹೆಬ್ಬಾಲ್ ಸೈಡ್ ರೂಟಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಭಯ. ಆ ಕಡೆ ರಾಬರೀಸ್ ಇರ್ತವೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಹೇಳ್ತಾ ಇರ್ತಾರೆ. ಯಾವ ಧೈರ್ಯದ ಮೇಲೆ ಈ ರೀತಿ ಸುತ್ತಾಡ್ತಾ ಇದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ. ಏನು ಗೊತ್ತಾ, ನಮ್ಗೆ ಯಾವಾಗೆಲ್ಲ ಫ್ರೀ ಇದೆಯೋ ಆ ಟೈಮ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಅಟ್ಲೀಸ್ಟ್ ಯಾವುದೋ ಒಂದು ಪ್ಲೇಸ್ಗೆ ಹೋಗಿ ವಿಸಿಟ್ ಮಾಡಿ ನಿಮ್ಮ ಸೋಲ್ನ ಸ್ಯಾಟಿಸ್ಫೈ ಮಾಡಿ. ಬೆಂಗಳೂರಲ್ಲಿ ಇರೋ ಟ್ರಾಫಿಕ್ಕು, ಬಿಲ್ಡಿಂಗ್ಸು, ಆಲು ಮೂಲು ಇವನ್ನೆಲ್ಲ ನೋಡ್ಕೊಂಡು ಬದುಕೊಂಡು ನಮ್ಮ ಜೀವನಕ್ಕೆ ಒಂದು ಪೀಸ್ಫುಲ್ ಪ್ಲೇಸ್ ಬೇಕಾಗುತ್ತೆ. ಅಂದರೆ ನಮ್ಮ ಸೋಲ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ. ಸೊ ಟೆಕ್ ಪಾರ್ಕ್ ಹತ್ರ, ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಬಂದಿದ್ದೀನಿ. ಮಿಲ್ಟನ್ ಗಾರ್ಡನ್, ಟೆಕ್ ಪಾರ್ಕ್ ಆ ಕಡೆ, ನಾವು ಈ ಕಡೆ. ನೆಲಮಂಗಲ ರೋಡ್, ಮೈನ್ ರೋಡು ರೀಚ್ ಆಗಿದ್ದೀನಿ. ಅಯ್ಯಯ್ಯೋ, ಓಕೆ, ನಾನು ಬಂದುಬಿಟ್ಟೆಪ್ಪ. ಸೊ ಇಲ್ಲಿಂದ ಸ್ಟ್ರೈಟ್ ರೋಡ್, NH ಇದು. ಸೊ ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಅಂತ ಹೋಗ್ತಾ ಇದ್ದೀನಿ. ಸೊ ಒಂದೆರಡು 3 ಸಿಗ್ನಲ್ ಸಿಗುತ್ತೆ ನಮಗೆ, ಗ್ರೀನ್ ಸಿಗ್ನಲ್ಲು. ಹೋಗ್ತಾ ಇರೋದೆ. ಹೋಗ್ರು. ಸೊ ನೆಕ್ಸ್ಟು ನೆಲಮಂಗಲ, ಅದರ ನೆಕ್ಸ್ಟು ಡೆಸ್ಟಿನೇಷನ್. ರೋಡ್ ಅಂತೂ ಚೆನ್ನಾಗಿದೆ. ದಾರಿಯುದ್ದಕ್ಕೂ ಲೈಟ್ಸು, ಸ್ಟ್ರೀಟ್ ಲೈಟ್ಸು. ಆ ಕಡೆ ಮೆಟ್ರೋ, ಈ ಕಡೆ ರೋಡು. ಮುಂದೆ ಕಾರು, ಹಿಂದೆ ಕಾರು, ಮಧ್ಯ ನಾನು. ನಿದ್ರೆ ಮಾಡ್ಕೊಂಡಂತೂ ಓಡಿಸ್ಬೇಡ್ರು. ಸೇಫ್ಟಿ ಗೇರ್ಸ್ನೆಲ್ಲ ಯಾವುದನ್ನು ವೇರ್ ಮಾಡಿಲ್ಲ ನಾನು. ನನ್ನ ಪಾಡು ನಾನು ಹೋಗ್ತಾ ಇದ್ದೀನಿ. ಗೈಸ್, ಏನು ಗೊತ್ತಾ, ಸೊ ಮೇನ್ ರೋಡಿಂದ ಬಂದೆ, ಬೆಂಗಳೂರಿಂದ ನೆಲಮಂಗಲ ದಾಟಿ ಮುಂದೆ ಬರೋವರೆಗೂ ಓಕೆ. ಸೊ ಆದರೆ ಇಲ್ಲಿ ನೋಡಿ, ಊರೊಳಗಡೆ ಹೋಗ್ಬೇಕಾದ್ರೆ ಮಾತ್ರ ಏನೋ ಸ್ವಲ್ಪ ಜರ್ಕ್ ಹೊಡಿತಿದೆ. 4:30 ಹಾಗೆ ರೂಮಿಂದ ಹೊರಟಿದ್ದಪ್ಪ. ಸೊ ಅಲ್ಲಿಂದ ಟ್ರಾಫಿಕ್ ಏನಿಲ್ಲ. ಸೊ ಬಂದೆ. ಆಲ್ಮೋಸ್ಟ್ ಇನ್ನೊಂದು 3.5 kilometers ಇದೆ. ಡೆಸ್ಟಿನೇಷನ್ ರೀಚ್ ಆಗಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ 1 hour 15 minutes ತಗೊಂಡಿದೆ ಅಷ್ಟೇ. ಆದರೆ ನಾನು ಬರುವಾಗ ಒಬ್ಬನೇ ಬಂದಲ್ಲ. ಸೊ ನೆಲಮಂಗಲದಿಂದ ಮುಂದೆ ಸ್ವಲ್ಪ ಲೆಫ್ಟ್ ತಗೋಬೇಕಿದೆ, ಒಂದು ಆರ್ಚ್ ಹತ್ರ. ಸೊ ಅಲ್ಲಿ ತಗೊಂಡು ಮುಂದೆ ಬರ್ತಾಯಿದ್ದೀನಿ. ನೋಡಿ, ನನಗೆ ಫುಲ್ಲು ಶಾಕು. ಏನಂದರೆ ಒಂದು ಸ್ಟ್ರೀಟ್ ಲೈಟ್ಲಿಲ್ಲ, ಏನಿಲ್ಲ. ಫುಲ್ಲು ಫಾರೆಸ್ಟ್ ಏರಿಯಾ ಒಳಗೆ, ಮತ್ತು ಗ್ರಾಮ ಅಲ್ವಾ. ಸೊ ಏನಿಲ್ಲ, ಕತ್ಲು. ಏನಿದು ಸ್ಪೀಡ್ ಬ್ರೇಕರು? ತಿಂದ್ಬಿಟ್ಟವ್ರೆ ಸ್ಪೀಡ್ ಬ್ರೇಕರ್ನು. ಆ
ಅಕ್ಕಪಕ್ಕ ಮನೆಗಳಿದ್ರು ಓಕೆ. ಏನೋ ಒಂದು ಇಲ್ಲಿ ನೋಡಿ, ಏನಾದರೂ ಕಾಣ್ತಿದೆಯಾ ಮುಂದೆ? ಹೀಗಿದೆ, ಏನು ಮಾಡೋಕ್ಕಾಗುತ್ತೆ, ಹೋಗಲೇಬೇಕು. ಫ್ಲ್ಯಾಶ್ ಹಾಕ್ಬಿಟ್ರೆ ಬೆಸ್ಟು. ಆಫ್ ರೋಡಿಂಗಲ್ಲಿ ನಾವು ಫ್ಲ್ಯಾಶ್ ಹಾಕೋಬೋದು, ಸೊ ಅದಕ್ಕೆ ಹಾಕೋಬಿಟ್ಟಿದ್ದೀನಿ. ಸೊ ಇದೇ ರೂಟ ಅಂತ ಗೊತ್ತಿಲ್ಲ, ಮುಂದೆ ಇನ್ನೊಂದು ರೂಟು ನನಗೆ ಸಜೆಸ್ಟ್ ಮಾಡ್ತು ಗೂಗಲ್ ಮ್ಯಾಪು, ಬಟ್ ಮುಂದೆನೇ ಒಂದು ಸಿಕ್ತು. ಮತ್ತು ಕೆಲವೊಬ್ಬರು ಮುಂದೆ ಹೋದರು, ಸೊ ಅದರಿಂದ ನಾನು ಇದನ್ನೇ ಫಾಲೋಅಪ್ ಮಾಡೋಣ ಅಂತ ಫಾಲೋಅಪ್ ಮಾಡ್ತಾ ಇದ್ದೀನಿ. ಯಾರೂ ಇಲ್ಲ ಅನ್ನೋದು ಬಿಡಿ. ಇಲ್ಲಿ ನೋಡಿ, ಹಿಂದೆ ಮುಂದೆ ಎಲ್ಲ ಕತ್ಲಾಗಿದ್ದರೆ ಏನು ಅಂದ್ಕೋಬಾರ್ದು ಹೇಳಿ. ನಾಯಿ ಬಂದರೂ ಸರಿ, ಏನು ಬಂದರೂ ಸರಿ ಗೊತ್ತಾಗಲ್ಲ ಸಡನ್ನಾಗಿ. ಯಪ್ಪ, ಹಾಂ, ಓಕೆ ಹೋಗೋಣ. ಏನು ಮಾಡಲಿಕ್ಕಾಗುತ್ತೆ, ಎಲ್ಲ ಒಂದು ಅಡ್ವೆಂಚರಸ್, ಒಂದು ಎಕ್ಸ್ಪ್ಲೋರರ್ ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೆ. ಯಾವುದು ಎರಡು ಕಡೆ ಹೋಗ್ತಿದೆ, ಈ ಕಡೆ ಮುಂದೆ ಹೋದರು ಕೆಲವೊಬ್ರು ಹುಡುಗರು, ಅವ್ರನ್ನ ಹಿಡಿಯೋಣ ಅಂತ ನೋಡ್ತಾ ಇದ್ದೀನಿ, ಹಾರ್ಕೊಬಿಟ್ಟಿದ್ದಾರೆ. ಇಲ್ಲಿ ಯಾವುದು ಟೆಂಪಲ್ ಇದೆ, ಬೆಟ್ಟದ ಮೇಲೊಂದಿದೆ. ಸೊ ಅಲ್ಲಿ ದೂರದಲ್ಲಿ ನನಗೆ ಸ್ವಲ್ಪ ಲೈಟಿಂಗ್ಸ್ ಕಾಣ್ತಾ ಇದೆ ಬೆಟ್ಟದ ಮೇಲೆ. ಸೊ ಅಲ್ಲಿಗೆ ಹೋಗ್ಬೇಕಿರೋದು. ಇನ್ನೊಂದು ಎಷ್ಟಿದೆ ಅಂದರೆ 2.5 ಕಿಲೋಮೀಟರ್ಸ್ ಇದೆ. ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟಿದೆಪ್ಪ. ಅಲ್ಲ ಕಂಡ್ರು, ಫಸ್ಟ್ ಆದರೂ ಏನು ಮಧ್ಯದಲ್ಲಿ ಒಂದು ಟೀ ಶಾಪು ಇಲ್ವಲ್ಲ ಅಂತ. ಓಕೆ ಸರಿ, ನಾವು ಡೆಸ್ಟಿನೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಆಯಿತು, ಬಂದಾಯಿತು, ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಅಯ್ಯಪ್ಪ, ಹಿಂಗೆ ಗುಂಡಿ ತೋಡಿಟ್ಟಿದ್ದಾರೆ. ಓಕೆ, ಸೊ ಇಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಅನಿಸುತ್ತೆ, ಹೋಗೋಣ. ಟೀ ಕಾಫಿನಾ? ಹಾಂ, ಸೊ ಕೊನೆಗೂ ಗೋಪುರ ಇದೆ ನೋಡಿ ಮುಂದೆ. ಇದನ್ನು ಮುಂದೆ ಒಳಗಡೆ ಹೋಗ್ಬೇಕಿದೆ ನಾವೀಗ. ಬಂದಾಗಿದೆ ನಾವೀಗ. ಪಾರ್ಕಿಂಗ್ ಚಾರ್ಜ್ ತೊಗೋತಾ ಇದ್ದರು. 20 rupeesಗೆ ಪಾರ್ಕಿಂಗ್ ಚಾರ್ಜಸ್. ರೈಟ್, ಎಷ್ಟು ಗಂಟೆಗೆ ಓಪನು? 9 ಗಂಟೆಗೆ. ಓಕೆ, 20ನಾ? ತಗೊಳ್ಳಿ. ಸೊ ನಾವು ರೀಚ್ ಆಗಿದ್ದಕ್ಕೂ ಕರೆಕ್ಟಾಗಿ ಟೈಮ್ ಬಂದಿದ್ದೀವಿ. ಸೊ ಟ್ರೆಕ್ ಮಾಡ್ಬೋದಂತೆ. ಈಗ ಟೆಂಪಲ್ 9 o'clock ಓಪನ್ ಅಂತೆ. ಗೈಸ್, ನನಗಂತೂ ನಾಲ್ಗೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಅನಿಸುತ್ತೆ. ಅಯ್ಯಪ್ಪ, ನೀರು ತಗೊಬಂದಿಲ್ಲ, ಬೈಕಲ್ಲೇ ಇದೆ. ಮುಂದೆ ಇರೋ ಸ್ಟೆಪ್ಸ್ನ ನೋಡಿದ್ರೆ ಕೈಕಾಲೆಲ್ಲ ಉದುರ್ತೈತೆ ಈಗಲೇ ನನಗೆ. ಎಷ್ಟು ಮಾತ್ರ ಮಸ್ತ್. ನೋಡಿ, ಇದೇ ಫೀಲ್ಗೋಸ್ಕರ ನಾನು ಅಷ್ಟು ದೂರದಿಂದ ಬಂದದ್ದು. ಸ್ಯಾಟಿಸ್ಫೈಡ್. ಮಿಸ್ಟು ಮೇಲೆ ಹಂಗೆ ಚಿಮ್ಮಿಸ್ತಾ ಹೋಗ್ತೈತೆ. ಕೊನೆಗೂ ಟಾಪ್ನ ರೀಚ್ ಮಾಡಾಯಿತು. ನಂದಿ ಅಲ್ಲಿದ್ದಾರೆ, ನೋಡ್ಕೊಬರೋಣ. ಕೊನೆಗೂ ಅಂದ್ಕೊಂಡಂಗೆ ಸನ್ರೈಸ್ ನೋಡಾಯಿತು. ಅಲ್ಲಿ ಕಾಣ್ತಿದ್ಯಾ? ಏನು ಹುಡುಕ್ತಾ ಇದೆಯಾ? ಏನು ಬೇಕಿತ್ತು ನಿನಗೆ? ಕಿಸ್ ಮಾಡ್ತಿದ್ಯಾ?
ಸೊ ಇನ್ನೇನು ಟೆಂಪಲ್ಗೆ ಹೋಗಿ ಬಂದಾಗಿದೆ. ನೆಕ್ಸ್ಟ್ ಈಗ ಏನಾದರೂ ಹೊರಡ್ಬೇಕಷ್ಟೆ. ಹೆವಿ ಬಿಸಿಲು ಮಾತ್ರ. ಓಕೆ, ಟ್ರಿಪ್ ಮುಗಿಸ್ಕೊಂಡು ಈಗ ಮತ್ತೆ ಬೆಂಗಳೂರು ಕಡೆಗೆ ಹೋಗ್ತಾಯಿದ್ದೀನಿ. ಟೈಮ್ ಈಗ 12:30 ಆಯಿತು. ಕರೆಕ್ಟಾಗಿ ಬಿಸಿಲಿಗೆ ಸಿಕ್ಕಾಕೊಬಿಟ್ಟಿದ್ದೀನಿ. ಆಯಿತು, ಇನ್ನೇನು ಮಾಡೋದು. ಮೇಲಿಂದ ಕೆಳಗೆ ಬರಬೇಕಾದ್ರೆ ಸ್ವಲ್ಪ ಕಾಲೆಲ್ಲ ಶಿವ್ರಿಂಗ್ ಆಗೋಯ್ತು. ಅದಕ್ಕೆ ನಿಧಾನಿಸ್ಕೊಂಡು ಟೆಂಪಲ್ಗೆಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ಬಿಟ್ಟು ಆಮೇಲೆ ಬಂದಿದ್ದೀನಿ. ಸೊ ಈಗ ಹೊರಡೋಣ. ಇನ್ನು ಹೇಗಿದ್ರು ಒಂದು 2 ಅವರ್ಸಲ್ಲಿ ನಾವು 2 ಅಲ್ಲ ಮ್ಯಾಕ್ಸಿಮಮ್ಮು ಈ ಟೈಮಲ್ಲಿ ನಮಗೆ ಟ್ರಾಫಿಕ್ ಇರುತ್ತೆ. ಸೊ ಅದರಿಂದ ನಿಧಾನಕ್ಕೆ ಹೋಗೋಣ. ಪಚ್ಚ ಸೈಡ್ಗೆ ಹೋಗ್ರಪ್ಪ. ಆಯಿತು ಮತ್ತೆ ಗೈಸ್, ಏನು ಗೊತ್ತಾ, ಆಯಿತು ಶಿವಗಂಗೆ ನೋಡೋಣ ಅಂತ ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು. ಆ್ಯಕ್ಚುಲಿ ಅದು ಹೇಗೇಗೋ ಪ್ಲಾನ್ ಇತ್ತು, ಯಾರ್ಯಾರ ಜೊತೆನೂ ಬರಬೇಕಂತ. ಕೊನೆಗೆ ಒಬ್ಬನೇ ಬಂದೆ. ಇರಲಿ, ಪರವಾಗಿಲ್ಲ, ಏನೇ ಇದ್ದರೂ ಬರಬೇಕು ಅಂತ ಒಂದು ವಿಷಯ ಇತ್ತಲ್ಲ. ಸೊ ಅದನ್ನು ಇವತ್ತು ಪೂರ್ತಿ ಮಾಡಿಕೊಂಡೆ. ಚೆನ್ನಾಗಿತ್ತು ಮಾತ್ರ, ವ್ಯೂಸ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಬಿಸಿಲಲ್ಲೂ ಇನ್ನೂ ಕೆಲವೊಬ್ಬರು ಏರ್ತಾ ಇದ್ದಾರೆ. ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆದೆ. ಏನೋ ರೋಡ್ ವರ್ಕ್ ಹೋಗ್ತಾ ಇದೆ. ಮುಗೀತು, ಟ್ರಿಪ್ ಮುಗಿಸ್ದೆ. ಟೈಮು 1:27, ಆಲ್ಮೋಸ್ಟ್ 1:30 ಆಯ್ತಲ್ಲ. ಸೊ ಈ ಟ್ರಿಪ್ನ ಮುಗಿಸ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ದೀನಿ. ಬಿಸಿಲು ಮಾತ್ರ ಸರಿಯಾದ ಬಿಸಿಲು. ಒಳ್ಳೆ ರೋಡ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಕಡೆಗೆ. ಈಗ ಇರಲಿ,